ಆದಿಶಕ್ತಿ ದೇವಸ್ಥಾನದ ಧರ್ಮದರ್ಶಿಗಳು ಸುರೇಶ್ ಸ್ವಾಮಿ ಅಂತ ನನ್ನ ಹೆಸರು. ಈಗ 28 ವರ್ಷಗಳ ಕಾಲದ ಹಿಂದೆ ನಮಗೆ ದೇವಿ ಪ್ರಾರಂಭದಲ್ಲಿ ಆಯ್ಕೆಯಾಗಿ ಬಂದಿದ್ದಾಳೆ. ಆ 28 ವರ್ಷದ ಹಿಂದಿನಿಂದನೂ ದೇವಸ್ಥಾನ ಕಟ್ಸಿದ್ವಿ ನಾವು. ಆ ಕಟ್ಸಿಗೆ 28 ವರ್ಷ ಆಯಿತು. ಇವಾಗ 28 ವರ್ಷ ಮೂರ್ತಿ ಸ್ವಲ್ಪ ಚಿಕ್ಕದಿತ್ತು. ತಾಯಿ ಬಂದು ಹೇಳ್ಕೊಂಡ್ಲು, ಯಾಕೆಂತಂದರೆ ನನಗೆ ಮೂರ್ತಿ ಒಂಚೂರು ದೊಡ್ಡದು ಬೇಕು ಅಂತ 5 ಅಡಿ ಮೂರ್ತಿಯನ್ನು ಮಾಡಿಸಿದ್ದೀವಿ. ಈಗ ದೇವಸ್ಥಾನನೂ ಈ ಗರ್ಭಗುಡಿನೆಲ್ಲ ಫುಲ್ ಚೇಂಜ್ ಮಾಡಿದ್ದೀವಿ. ಈಗ ಮುಂಚೆ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಬರ್ತಿರ್ಲಿಲ್ಲ. ಅವಾಗ ನಮ್ಮ ಸ್ವಲ್ಪ ಆರ್ಥಿಕ ಮಟ್ಟ ಕಮ್ಮಿ ಇತ್ತು. ದೇವಿ ಬಂದ ಮೇಲೆ ನಮಗೆಲ್ಲದನ್ನು ಕೈಗೂಡಿಸಿ ಕೊಟ್ಟಿದ್ದಾರೆ. ಈಗ ದೇವಸ್ಥಾನನೂ ದೊಡ್ಡದಾಗಿದೆ. ಬಟ್ ಈಗ ಕಾರ್ಯಕ್ರಮದ ಒಳಭಾಗದಲ್ಲಿ ದೇವಸ್ಥಾನದಲ್ಲಿ ಏನು ಕಾರ್ಯಕ್ರಮ ಅಂತ ಅಂದರೆ 25ನೇ ತಾರೀಕು ಬೆಳಗ್ಗೆ 5 ಗಂಟೆಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. 5 ಗಂಟೆಯಿಂದ ಸ್ಟಾರ್ಟ್ ಆಗಿದ್ದು ಸಂಜೆವರೆಗೂ ನಾಂದಿ ಅಂತ ಹೇಳಿ, ಅಂದರೆ ಎಲ್ಲ ಕಾರ್ಯಕ್ರಮ ಬಂತು. 26ನೇ ತಾರೀಕು ಚಂಡಿ ಹೋಮ ಇದೆ. 27ಕ್ಕೆ 26ನೇ ತಾರೀಕು ಇದನ್ನ ಯಾವುದು ಅಲ್ಲ ಕಳಸಾರಾಧನ ಅಲ್ಲ, 1 ನಿಮಿಷ ಆಫ್ ಮಾಡಿ. ಪಾರಾಯಣ 12 ಪಾರಾಯಣ ಮಾಡ್ತಾರೆ. ಚಂಡಿ ಹೋಮ ಹಾಕಿ ದೇವಿ ಪ್ರತಿಷ್ಠೆ ಮಾಡಬೇಕು ಅಂತ ಹೇಳಿರೋದ್ರಿಂದ ಚಂಡಿ ಹೋಮ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಆ ಕಾರ್ಯಕ್ರಮ ಚಂಡಿ ಹೋಮ ಮುಗಿದ ನಂತರ ರೇಣುಕಾನಂದ ಸ್ವಾಮೀಜಿಗಳು ಬರ್ತಾ ಇದ್ದಾರೆ ಕ್ಷೇತ್ರಕ್ಕೆ. ನಮ್ಮ ನಾರಾಯಣ ಗುರುಗಳ ಆಶೀರ್ವಾದದಿಂದ ರೇಣುಕಾನಂದ ಸ್ವಾಮೀಜಿಗಳು ಬರ್ತಾ ಇದ್ದಾರೆ. ಅದು ದೇವಿ ಪ್ರತಿಷ್ಠೆ ಅವ್ರ ಮುಖಾಂತರದಲ್ಲೇ ಆಗ್ತದೆ. ಇದಕ್ಕೆ ಕಾರ್ಯಕ್ರಮಕ್ಕೆ ಹೆಚ್ಚಿನದಾಗಿ ಅತಿ ಭಕ್ತಾದಿಗಳು ಮೊದಲೇ ಹೇಳಬೇಕಿತ್ತು, ಪತ್ರಕರ್ತರ ಬಂದವರಿಗೆ ಅವರು ಕೂಡ ನಮಗೆ ಸಹಕಾರವನ್ನು ಕೊಡಬೇಕು. ಈಗ ಮುಂದೆ ಕಾರ್ಯಕ್ರಮ ಮಾಡೋ ತನು ಮನ ಧನ ಸಹಕಾರದೊಂದಿಗೆ ಆ ದೇವಿಯ ಕೃಪೆಗೆ ಪಾತ್ರ ಆಗಬೇಕು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಬೇಕು. ಒಂದು 5,000 ಜನ ಸೇರುವ ಸಾಧ್ಯತೆ ಇದೆ. ನಮ್ಮ ದೇವಸ್ಥಾನದ ಭಕ್ತರಿರೋದು ಟೋಟಲ್ 35 ಲಕ್ಷ ಜನ ಭಕ್ತಾದಿಗಳಿದ್ದಾರೆ. 12 ವರ್ಷ 15 ವರ್ಷ ಮಕ್ಕಳಾಗ್ನಿಲ್ದವರಿಗೆ ಆ ತಾಯಿ ಆಶೀರ್ವಾದದಿಂದ ಮಕ್ಕಳಾಗಿದ್ದಾವೆ. ಕಣ್ಣಿಲ್ದೆ ಕುರುಡ್ರಿಗೆ ಇವತ್ತು ಕಣ್ಣು ಬಂದಿದೆ. ಸೊಂಟದ ಕೆಳಗೆ ನಡಿಲಿಕ್ಕೆ ಬರ್ನಿಲ್ದವರಿಗೆ ಇವತ್ತು ಹಾಸ್ಪಿಟ್ಲಲ್ಲಿ ಆಗ್ನಿಲ್ ಕೆಲಸ ತಾಯಿಯಲ್ಲಿ ಆಗಿದೆ. ಸಾಕಷ್ಟು ಭಕ್ತಾದಿಗಳಿಗೆ ಒಳ್ಳೇದಾಗಿದೆ. ಅಲ್ಲಿಂದ ನಡ್ಕೊಳ್ತಾನೆ ಇದ್ದಾರೆ ಅವರೆಲ್ಲರೂ ಕೂಡ. ಈಗ ಮುಂದೆ ಏನು ಈ ಪತ್ರಿಕೆ ಯಾಕೆ ಮಾಡಬೇಕು ಅಂತ ಅಂದರೆ, ಎಲ್ಲ ಮನೆಗೆ ಹೋಗಿ ನಮಗೆ ಕರೀಲಿಕ್ಕೆ ಆಗೋದಿಲ್ಲ. ಭಕ್ತಾದಿಗಳು ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಪೇಪರ್ನಲ್ಲಿ ಆಗಿರ್ಬೋದು, ಪ್ರತಿಯೊಂದು ನೋಡಿ ಬರಲಿ ನಮ್ಮ ಭಕ್ತಾದಿಗಳು ಅಂತ ಹೇಳಿ ನಾವು ಇವತ್ತು ಈ ಕಾರ್ಯಕ್ರಮಕ್ಕೆ 25, 26ನೇ ತಾರೀಕು 27ಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರೈತ ಸಂಘ ಹೋರಾಟಗಾರರಿರ್ಬೋದು, ವಿವಿಧಗಳ ಸಂಘಟನೆಗಳ ಹೋರಾಟಗಾರರಾಗಿರ್ಬೋದು, ನಮ್ಮ DSS ಸಂಘಟನೆಗಳಾಗಿರ್ಬೋದು, ಪ್ರತಿಯೊಂದು ಪತ್ರಕರ್ತ ಸಂಘಟನೆ ಆಗಿರ್ಬೋದು, ಅವರೆಲ್ಲರೂ ಕೂಡ ನಮಗೆ ಸಹಕಾರವನ್ನು ಕೊಟ್ಟು ನಮ್ಮ ಪೊಲೀಸ್ ಸಿಬ್ಬಂದಿಗಳು ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ಗಳಿಸಿಕೊಡ್ಬೇಕಂತ ಹೇಳಿ ಅವರಿಗೆ ನನ್ನ ಹೃತ್ಪೂರ್ವಕವಾದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಮೊದಲನೇ ದಿವಸ ಶನಿಪ್ರಭ ಅರ್ಥ ರಾಜವಿಕ್ರಮ ಅಂತ ಹೇಳಿ ಹಾಡಿಕೆ ಇಟ್ಟಿದ್ದೇವೆ. 2ನೇ ದಿವಸ ಮಣಿಕಂಠನ ಮಹಿಮೆ. ಯಾಕೆಂದ್ರೆ ನಮಗೆ ದೇವಿ ಬಂದಿದ್ದೆ ಅಯ್ಯಪ್ಪ ಸ್ವಾಮಿ ಮಾಲೆಧಾರಿ ಆಗಿದ್ದಾಗ ಬಂದಿರೋದು. 28ನೇ ವರ್ಷ ನಂದು ಗುರುಸ್ವಾಮಿ ಅದರಲ್ಲಿ ಬಂದಿರೋದ್ರಿಂದ ಮಣಿಕಂಠ ಹುಟ್ಟಿರೋದು ಹೇಗೆ ಅನ್ನೋದು ಅದೊಂದು ಚರಿತ್ರೆ ಯಕ್ಷಗಾನ ಇಡ್ಸಿದೀವಿ. ಯಾವ ಮೇಳ ಅದು? ಅದು ಇದು ಎಲ್ಲ ವಿವಿಧ ಮೇಳದವರೆಲ್ಲರೂ ಬರ್ತಾರೆ. ಆಯ್ದ ಕಲಾವಿದರು. 27ನೇ ತಾರೀಕಿನ ದಿವಸ 12 ಗಂಟೆಗೆ ಧರ್ಮಸಭೆ ಇದೆ. ಧರ್ಮಸಭೆಯಲ್ಲಿ ಮಧು ಬಂಗಾರಪ್ಪನವರು ಬರ್ತೀವಿ ಅಂತ ಆಸೂಚನೆ ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಬೇಳೂರು ಗೋಪಾಲಕೃಷ್ಣ ಅವರು MLA ಸಾಹೇಬರು ಅವರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಸ್ವಾಮೀಜಿಗಳು ಬರ್ತೀನಿ ಅಂತ ಹೇಳಿದ್ದಾರೆ. ರೇಣುಕಾನಂದ ಸ್ವಾಮೀಜಿಗಳು, ಇತರ ಒಂದು 3-4 ಸ್ವಾಮೀಜಿಗಳು ಇವತ್ತು ನಾನು ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಅವರೆಲ್ಲರೂ ಬಂದು ಕೂಡ ನಮಗೆ ಆ ದೇವಸ್ಥಾನದ ಕಾರ್ಯಕ್ರಮ ಯಶಸ್ವಿಯನ್ನು ಗಳಿಸಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಆ ದಿವಸ ರಾತ್ರಿ 9 ಗಂಟೆಗೆ ಸಂಪೂರ್ಣ ದೇವಿ ಮಾತ್ಮೆ ಮೇಳ, ಹಾಲಾಡಿ ಮೇಳದವರು 27ಕ್ಕೆ ಸಂಪೂರ್ಣ ದೇವಿ ಮಾತ್ಮೆ ಯಕ್ಷಗಾನವನ್ನು ಇಟ್ಟಿದ್ದೀವಿ. ಇದು ಶನಿಪ್ರಭಾ ಅಥವಾ ರಾಜವಿಕ್ರಮ ಯಾವ ತಂಡ ಇದು? ಅದು ಮಂಡಗಳಲ್ಲದೆ ನಮ್ಮ ಊರಿನವರೇ ಆಡ್ತೀವಿ ಅಂತ ಅಂದ್ರು, ಸ್ಥಳೀಯ ಕಲಾವಿದರು. ಇದೆಲ್ಲ ಎಷ್ಟು ಅವಧಿ ಇದು? ಇದೆಲ್ಲ
ಸಮಯ ಅಂದ್ರೆ ಅದು 3 ದಿವಸನೂ ನೈಟ್ ಆಗತ್ತೆ. ರಾತ್ರಿ 10 ಗಂಟೆ ಸ್ಟಾರ್ಟ್ ಆದ್ರೆ ಬೆಳಿಗ್ಗೆ ಜಾವ 5-6 ಗಂಟೆ ಮುಗಿಯುತ್ತೆ. ಮತ್ತು 3 ದಿನನೂ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಹಾಕೊಂಡಿದ್ದೀರಿ. ಹೌದು ಅಲ್ವಾ? ಹೌದು. ಇದು ಮಣಿಕಟ್ಟನ ಮಹಿಮೆ ಯಕ್ಷಗಾನದಲ್ಲಿ ವಿವಿಧ ಆಯ್ದ ಕಲಾವಿದರು, ಅದು ಕೂಡ ಇಷ್ಟು ರಾತ್ರಿಯಿಂದ ಬೆಳಗ್ಗೆ ತನಕ. ಬೆಳಗ್ಗೆ ತನಕ. ಸೊ ಹಾಲಾಡಿ ಮೇಳ, ಸಂಪೂರ್ಣ ದೇವಿ ಮಹಾತ್ಮೆ ಯಕ್ಷಗಾನ, ಹೌದು, ಅದು ಕೂಡ ಬೆಳಗ್ಗೆ ಅಲ್ವಾ? ಇದು ತಾರೀಕು 27ನೇ ತಾರೀಕು. ಹೌದು. 3 ದಿವಸನೂ ಅನ್ನದಾನ ಇರುತ್ತೆ. ಅನ್ನದಾನ 24 hours, ನೈಟ್ ಅಂಡ್ ಡೇ. ಅಂದ್ರೆ 26ನೇ ತಾರೀಕು ರಾತ್ರಿ 9ಕ್ಕೆ ಸರಿಯಾಗಿ ಶನಿಪ್ರಭಾ ಅರ್ಥಾತ್ ರಾಜವಿಕ್ರಮ 25ನೇ ತಾರೀಕು ಅಲ್ವಾ? ಮೊದಲ ದಿನ ರಾತ್ರಿ. 26ನೇ ತಾರೀಕು ಮಣಿಕಂಠನ ಮಹಿಮೆ, ಗುರುವಾರ ದಿವಸ ರಾತ್ರಿ 9ಕ್ಕೆ ಮಣಿಕಂಠನ ಮಹಿಮೆ ಅಂತ ಯಕ್ಷಗಾನ. 27ನೇ ತಾರೀಕು ಶುಕ್ರವಾರ ದಿವಸ ರಾತ್ರಿ 9ಕ್ಕೆ ಸಂಪೂರ್ಣ ದೇವಿ ಮಹಾತ್ಮೆ ಯಕ್ಷಗಾನ, ರಾತ್ರಿ 9 ಗಂಟೆ ನಂತರ ಬೆಳಗಿನ ಜಾವ 5 ಗಂಟೆವರೆಗೂ. ಸೊ ಎಲ್ಲ ಕಾರ್ಯಕ್ರಮಗಳಿಗೆ ಸಾಗರ ಹೊರ ತಾಲೂಕಿನವರು ಆಗಮಿಸಬೇಕು ಅಂತ ಇವರು ಎನ್ನದೆ ಆ ಕನ್ನಡ ನಾಡಿನ ಸಮಸ್ತ ಜನತೆಗಳು ಈ ದೇವತಾ ಕಾರ್ಯದಲ್ಲಿ ಪಾಲ್ಗೊಂಡು ತನು ಮನ ಧನದಿಂದ ಸಹಾಯ ಮಾಡಿ ಆ ದೇವಿ ಕೃಪೆಗೆ ಪಾತ್ರರಾಗಬೇಕಂತ ದೇವಸ್ಥಾನದ ಸೇವಾ ಸಮಿತಿಯಿಂದ ಒಂದು ಸವಿನಯ ಪ್ರಾರ್ಥನೆ. ಸ್ವಾಮಿಯವರೇ, ನೀವೇನು ದೇವಿ ಅಂತ ಹೇಳಿಕೊಳ್ಳುವ ಭಕ್ತರ ಸಂಖ್ಯೆ ಯಾವ ಸಮುದಾಯದವರು ಹೆಚ್ಚಾಗಿ? ಸಮುದಾಯ ಇಲ್ಲ. ಯಾವ ನಮ್ಮ ಹಿಂದೂ ನಾವು ಏನು ಇದೆಯಲ್ವಾ, ಅವ್ರು ಹಿಂದೂ ಆಗಿರ್ಬೋದು, ಪ್ರತಿಯೊಂದು ಮುಸಲ್ಮಾನ ಸಮೇತ ನಮ್ಮ ಭಕ್ತರಿದ್ದಾರೆ. ಎಲ್ಲಾ ಜಾತಿ ಧರ್ಮ, ಆ ಜಾತಿ ಈ ಜಾತಿ ನಮ್ಮಲ್ಲಿ ಇಲ್ಲ, ತಾರತಮ್ಯ ಇಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಭೋಜನ ಮಾಡ್ಬೇಕಾದ್ರೆ ಶರ್ಟಲ್ ತಗೋದು ಅದೆಲ್ಲ ಇಲ್ಲ. ನಮಗೆ ಕೆಳ ಜಾತಿಯಿಂದ ಮೇಲ್ ಜಾತಿವರೆಗೂ ಕೂಡ ಒಂದೇ ರೀತಿಯಲ್ಲಿ ಭಕ್ತರನ್ನು ನಾವು ಕಾಣೋದು. ಅಂದ್ರೆ ಸಹಪಂಕ್ತಿ ಭೋಜನ ಇದೆ. ಹೌದು ಪ್ರತಿ ಮಂಗಳವಾರ ಶುಕ್ರವಾರ ಅನ್ನದಾನ ಇದೆ. ಪ್ರತಿ ಶುಕ್ರವಾರ ಮಂಗಳವಾರ ಹೌದು ಅಮ್ಮನವರ ದರ್ಶನ ಇರುತ್ತೆ. ಬಹಳಷ್ಟು ಕಷ್ಟ ಇದ್ದವರು ಈಗ ಕೇಳ್ತಿರೋದು ಮುಖ್ಯ ಪ್ರಶ್ನೆ, ಅನ್ನದಾನ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡ್ತಿದ್ರಲ್ಲ, ಇದರಲ್ಲಿ ಸಹಪಂಕ್ತಿ ಭೋಜನ ಜಾತಿ ಧರ್ಮ ಅಂತ ಏನಿಲ್ಲ, ಏನಿಲ್ಲ. ಮತ್ತೇನಾದ್ರು ಹೇಳಕ್ಕಿದೆಯಾ? ಅದೇ ಏನಂತಂದ್ರೆ ಅದು ನಡೆದು ಬಂದ ದಾರಿ ಒಂಚೂರು ಹೇಳ್ತೇನೆ. ಅದು ಹೇಗ್ ಬಂತು ಏನು ಅಂತ ಕೆಲವು ಪ್ರಶ್ನೆಯನ್ನ ಕೇಳ್ತಾರೆ. ಅದು ನಮಗೆ 28 ವರ್ಷದ ಹಿಂದೆ ನಾನು ಮಾಲೆ ಹಾಕಿರ್ತೇನೆ. ಮಾಲೆ ಹಾಕಿ 28 ವರ್ಷದ ಹಿಂದೆ ಮಾಲೆ ಹಾಕಿದಾಗ ಆ ದೇವಿ ಪ್ರಯೋಗ ಆಗ್ತದೆ. ಆ ಪ್ರಯೋಗ ಆದ ನಂತರ ಮೂಲತಃ ಬಂದಿರೋದು ಎಲ್ಲಿ ಅಂತ ಕೇಳಿದಾಗ ವಡ್ನಾಲ ಗ್ರಾಮ, ಇಲ್ಲೇ ಸಾಗರದು. ನಮ್ದು ಮೂಲ ಊರು ವಡ್ನಾಲ. ಆ ವಡ್ನಾಲದಲ್ಲಿ ನೀವು ಬಸವನಹಳ್ಳಿ ಡ್ಯಾಮ್ ಕಟ್ಟಿರ್ತಾರೆ 1984ರಲ್ಲಿ. 90ರಲ್ಲಿ ನೀರು ನಿಲ್ಲಿಸ್ತಾರೆ. ಆ 1984ರಲ್ಲಿ ಡ್ಯಾಮ್ ಕಟ್ಟಿರೋ ಸಂದರ್ಭದಲ್ಲಿ ನಾವು ಊರು ಬಿಟ್ಟು ಹೋಗಿರ್ತೇವೆ. ನಾನು ಹುಟ್ಟಿ ಇರೋಲ್ಲ, ಅಂದ್ರೆ ನಮ್ಮ ಅಜ್ಜವರು, ನಮ್ಮ ಮುತ್ತಜ್ಜವ್ರ ಕಾಲ 3 ತಲೆಮಾರಿನ ಹಿಂದೆ. ಅಲ್ಲಿಂದ ಬಂದ ನಂತರ ಕಾಗೋಡಿಗೆ ಒಂದು ಶಿಶುವನ್ನ ತಂದು ಅಲ್ಲಿ ಇಟ್ಕೊಂಡಿರ್ತಾರೆ. ಅಲ್ಲಿಂದ ಮನೆಯಾಳ ತನಕ ಮಂಡಗಳೆ ಗ್ರಾಮ ಕೊಡ್ತಾರೆ. ಅಲ್ಲಿ ನಮ್ಮಲ್ಲಿ ಒಂದು 40 ಕುಟುಂಬ ಆಗಿರುತ್ತೆ. ಆ 40 ಕುಟುಂಬದಲ್ಲಿ ಎಲ್ಲರಿಗೂ ಹಾವು ಕಚ್ಚಿ ಸಾಯೋದು, ಗದ್ದೆಯಲ್ಲೇ ಬಿದ್ದು ಸಾಯೋದು, ಇದೆಲ್ಲ ಪ್ರಾರಂಭ ಆಯ್ತು. ಪ್ರಾರಂಭ ಆದ ನಂತರ ನಾವು ದೇವ್ರನ್ನ ಹುಡುಕ್ತಾ ಹೋದಾಗ ವಡ್ನಾಲ ಗ್ರಾಮದಲ್ಲಿ ನಿಮ್ ದೇವ್ರು ಇದೆ ಅಂತ ಆಯ್ತು. ಅಲ್ಲಿಗೆ ಹೋಗಿ ನಡ್ಕೊಂಡಿವಿ. ಒಂದು 10-15 ಜನ ಪ್ರಾಣ ಬಿಟ್ಟರು. ಅದಾದ ನಂತರ ನಮಗೆ ಮಾಲೆ ಹಾಕಿದೆ. ಮಾಲೆ ಹಾಕಿದ ನಂತರ ದೇವ್ರು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ದೇವ್ರು ಬರ್ಲಿಕ್ಕೆ ಸ್ಟಾರ್ಟ್ ಆದ ನಂತರ ಇವತ್ತಿನವರೆಗೂ ಕೂಡ ಯಾವುದೇ ನಮ್ಮ ಕುಟುಂಬದಲ್ಲಿ ತೊಂದರೆ ಇಲ್ಲ. ಎಲ್ಲರೂ ಚೆನ್ನಾಗಿದ್ದೀವಿ. ನಮ್ಮ 40 ಕುಟುಂಬ ಆಗಿರ್ಬೋದು, ನಮ್ಮ ಅಂದ್ರೆ ಉತ್ತರೋತ್ತರ ಅಭಿವೃದ್ಧಿ ಆಗ್ತಾ ಇದೆ. ಅಂದ್ರೆ ನಾವ್ ಏನು ಇಲ್ಲದೆ ಬಂದವರು, ಹುಟ್ಟು ಬಟ್ಟೆಗೆ ಬಂದಿದ್ದಂತೆ ನಮ್ಮ ಕುಟುಂಬ. ಇವತ್ತು ಒಂದು ಹಂತಕ್ಕೆ 4 ಜನಕ್ಕೆ ಒಂದು ಅನ್ನದಾನ ಮಾಡೋ ಸೇವೆಯ ಭಾಗ್ಯ ಕೊಟ್ಟಿದ್ದಾಳ ತಾಯಿ. ದೇವಸ್ಥಾನ ಕಟ್ಸಿದೀನಿ ಹೆಚ್ಚು ಕಮ್ಮಿ. ಯಾರ ಹತ್ರ ಒಂದು ರಶೀದಿ ಬುಕ್ ತಗೊಂಡು ಹೋಗ್ಲಿಲ್ಲ. ನನ್ನ ಶ್ರಮದಲ್ಲೇ ಆಗ್ಬೇಕು ಅಂತ ಹೇಳಿದ್ರು. ನೀ ಬೇರೆ ಕೈಯಲ್ಲಿ ದುಡ್ಡು ಎತ್ತು ಮಾಡಿದ್ರೆ ನಂಗೆ ದೇವಸ್ಥಾನನೇ ಬೇಡ, ಸಣ್ಣದೊಂದು 2 ಅಡಿ ಗುಡಿ ಕಟ್ಟಿಡು ಅಂತ ಅಂದ್ರು. ಇವತ್ತು ನಿಜ ರೂಪದಲ್ಲೇ ಬಂದು ಮಲಗ್ತಾ ಇದೆ. ಬೇಕಾದ್ರೆ ಫೋಟೋ ಕೊಡ್ತೀನಿ ನಿಮಗೆ. ಚಾಪೆ ಹಾಸಿದ್ರೆ ಬಂದು ಮಲಗ್ತದೆ. ಗೊತ್ತಾಯ್ತಾ? ಇಷ್ಟೇ. ಮತ್ತಿನ್ನೇನು ಮತ್ತೆ ಯಾರು ಮಾತಾಡ್ತೀರಾ? ರಮೇಶ್ ಮಾತಾಡ್ತೀರಾ?